ಕರ್ತನಾಮ ಮಾತ್ರ ಮಹಿಮೆ ಪಡಲಿ. ಈ ದಿನ ನಾವು ಆಲೋಚನೆ ಮಾಡಿ ನೋಡೋಣ, ನಾವು ಯಾರನ್ನ ಪ್ರಿಯಪಡಿಸ್ತಾ ಇದ್ದೀರಿ? ದೇವ್ರನ್ನ, ಇಲ್ಲ ನಮ್ಮ ಶತ್ರುನ ಅಂತ ಯೋಚನೆ ಮಾಡಿ ನೋಡೋಣ. ಶತ್ರು ಅಂದ್ರೇನು? ಕೆಳಬಿದ್ದಂಥ ಸೈತಾನನು, ಅವನೇ ಶತ್ರು ನಮಗೆ. ಮನುಷ್ಯ ಬೇರೆ ಉಸಿರು, ಅವನೇನು ಮಾಡೋಕ್ಕಾಗಲ್ಲ. ಆದರೆ ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀರಿ? ದೇವ್ರ ಮಾರ್ಗದಲ್ಲ, ಇಲ್ಲ ಸೈತಾನ ಮಾರ್ಗದಲ್ಲ ಅಂತ ನಾವು ಯೋಚನೆ ಮಾಡೋಣ. ಆತನು ಬಂದು ನಮಗೆ ಅರಿಯದೆ ನಮ್ಮನ್ನು ಪಾಪದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಅದು ಶತ್ರು ಮಾಡೋದು, ಸೈತಾನ್ ಮಾಡೋದು. ಅದು ದೇವ್ರು ನಮ್ಮನ್ನೇನು ಮಾಡ್ತಾರೆ? ತಿತ್ತಾರೆ. ಮಗಳೇ ಬೇಡ, ನೀನು ಬಾ ನನ್ನ ಕಡೆಗೆ ಕಿವಿಗೊಡು, ನನ್ನ ಹತ್ರ ಬಾ ಅಂತ ದೇವರು ಕೈ ಚಾಚಿ ನಮ್ಮನ್ನ ಕರೆಯೋ ದೇವರಾಗಿದ್ದಾರೆ. ಒಂದು ಯಜಮಾನನು ಎಲ್ಲ ಆಸ್ತಿ ಎಲ್ಲ ಇಟ್ಕೊಂಡಿರ್ಬೇಕಾದ್ರೆ ಚಿಕ್ಕ ಮಗ ಏನು ಮಾಡಿದಂತೆ, ಎಲ್ಲ ತಗೊಂಡು ನಂಗೆ ಭಾಗ ಮಾಡು ಅಂತೇಳಿ ಆಸ್ತಿನ ಭಾಗ ಮಾಡಿ ತಗೊಂಡೋಗ್ಬಿಟ್ನಂತೆ. ತಗೊಂಡೋಗಿ ಅದನ್ನೆಲ್ಲ ಬರಲಿ ಲೋಕಕ್ಕೆ ಸಂಬಂಧಪಟ್ಟದೆಲ್ಲವನ್ನು ಆನಂದಿಸಿ ಎಲ್ಲ ಮುಗಿದು ಕಡೆಗೆ ಹಂದಿ ತಿನ್ನೋಂಥದ್ದು. ಹಂದಿ ಏನು ತಿಂತದೆ ನೋಡಿದ್ರಲ್ಲ, ಮೋರಿಲ್ಲಿ ಹೋಗ್ಬಿಟ್ಟು ತಿಂತದೆ ಅಂತ ಹಂದಿ ಊಟನೂ ತಿನ್ನೋ ಅಂಥ ಒಂದು ಪರಿಸ್ಥಿತಿ ಬಂದಂತೆ. ಅವಾಗ ಮತ್ತೆ ಯೋಚನೆ ಮಾಡಂತೆ, ಅಯ್ಯೋ ನಮ್ಮ ತಂದೆ ಹತ್ರ ಇದ್ದಿದ್ರೆ ನಾನು ಎಷ್ಟು ಐಶ್ವರ್ಯವಂತಿದ್ದ ಇದೆ, ಎಷ್ಟು ಆನಂದವಾದಂಥ ಭೋಜನ ತಿಂತಾ ಇದೆ, ಎಷ್ಟು ಒಳ್ಳೆ ಉಡುಪು ಹಾಕ್ತಾ ಇದ್ನಲ್ಲ, ಅಯ್ಯೋ ನನ್ನ ತಂದೆನ ಬಿಟ್ಟು ನಾನು ಬಂದಲ್ಲ ಅಂತ. ಅದೇ ರೀತಿ ಇವೆಲ್ಲಿ ನಾವು ದೇವ್ರನ್ನ ಬಿಟ್ಟು ಹೋದರೆ ನಮ್ಮ ಗತಿ ಹಾಗೇನೆ. ನಾವು ತಿರ್ಕರಾಗ್ಬಿಡ್ತೀವಿ, ಭಿಕ್ಷುಕರ ಥರ ಆಗ್ಬಿಡ್ತೀವಿ, ಉಣ್ಣಕ್ಕಿಲ್ಲದೆ ಆಗ್ತೀವಿ, ಬಟ್ಟೆ ಇಲ್ಲದೆ ಆಗ್ಬಿಡುತ್ತೆ, ಮನಕ್ಕೆ ಸಮಾಧಾನ ಇಲ್ಲದೆ ಆಗ್ಬಿಡುತ್ತೆ. ಯೋಚನೆ ಮಾಡಿ ನೋಡಿ, ಈ ದಿನ ನಾವು ಆತನ ಬಿಟ್ಟು ಹೋದರೆ ನಾವು ಜೀವಿಸೋಕ್ಕಾಗಲ್ಲ. ಆತನ ನಂಬಿ ನಾವು ಜೀವಿಸುವಾಗ ನಮ್ಮ ನಿತ್ಯ ನಡೆಸುವ ದೇವರಾಗಿದ್ದಾರೆ, ನಮ್ಗೆ ಆಹಾರ ಕೊಡುವ ದೇವರಾಗಿದ್ದಾರೆ. ಆವಾಗ ಆತನ ಹೋಗ್ಬಿಟ್ಟು ರಿಪೆಂಟನ್ ಮಾಡಿದಂತೆ, ಆ ಭಿಕ್ಷುಕನೇನು ಮಾಡಿದಂತೆ, ಅಯ್ಯೋ ಸಾರಿ, ಆತ ತಂದೆಯಿಂದ ಎಲ್ಲವನ್ನು ಪಡೆದುಕೊಂಡು ಹೋದವನು ಏನು ಮಾಡಿದಂತೆ, ಅಯ್ಯೋ ನನ್ನ ತಂದೆ ಬೆಲೆ ಇಲ್ಲದೆ ಚೆನ್ನಾಗಿತ್ತಂತ ಮತ್ತೆ ಹಿಂದಿರುಗಿ ಬಂದಂತೆ ಅವ್ರ ತಂದೆ ಹತ್ರ. ಆ ತಂದೆ ಹತ್ರ ಬಂದಾಗ ತಂದೆ ತಳ್ಳಿಲ್ಲಂತೆ. ಅದೇ ನಮ್ಮ ದೇವರು. ಮತ್ತೆ ನೀವು ಆತನ ಕಡೆಗೆ ಬಂದಾಗ ನಿಮ್ಮನ್ನ ತಲ್ಲೋ ದೇವರಲ್ಲ, ಮತ್ತೆ ಆತ ನಿಮ್ಮನ್ನು ಅಂಗೀಕರಿಸ್ಕೊಂಡು ಆ ಒಂದು ಹಬ್ಬನೇ ಮಾಡ್ರಂತೆ. ಅವಾಗ ಪರಲೋಕ ರಾಜ್ಯದಲ್ಲಿ ಒಂದು ಪಾಪಿ ಮನದುರುಗಿ ಬರುವಾಗ ಆತನ ರಾಜ್ಯದಲ್ಲಿ ಸಂತೋಷ ಉಂಟಾಗುತ್ತೆ. ಖಂಡಿತ ಇವೆಲ್ಲಿ ಯಾರ್ಯಾರು ನೋಡ್ತಿರೋ, ಏನೇ ದೇವರಿಂದ ನಾವು ದೂರ ಆಗಿದ್ರೂ ನಾವು ಯಾರನ್ನೂ ಒಬ್ಬರೊಬ್ರು ನಿಂದಿಸೋದು ಬೇಡ. ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೊಂಡು ದೇವ್ರ ಕಡೆಗೆ ನಾವು ತಿರುವಾಗ ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸಂತೋಷವನ್ನು ದಯಪಾಲಿಸುವ ದೇವರಾಗಿದ್ದಾರೆ, ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ. ಈ ವೇಳೆಯಲ್ಲಿ 91ನೇ ಕೀರ್ತನೆ ಪ್ರಕಾರವಾಗಿ ಇದೋ ನನ್ನನ್ನು ನೋಡಿ ಕರೆ ಅಂತ ಯೆರೆಮೀಯ 33 ಇದೆಲ್ಲ ನೀವು ಓದಿ ನೋಡಿ. ಆತನ ನಮ್ಮನ್ನ ತೊರೆದು ಬಿಡುವ ದೇವರಲ್ಲ, ಆತನ